ಕುಂಭರಾಶಿಯವರು ತುಂಬ ಜಾಗೃತರಾಗಿರಬೇಕಾಗುತ್ತೆ. ಸಪ್ತಮದಲ್ಲಿ ನಿಮಗೆ ಇರೋದ್ರಿಂದ, ಯಾಕಂದರೆ ನಿಮಗೆ ಸಿಂಹರಾಶಿಯಿಂದ ಸಪ್ತಮ ಭಾವ ರವಿ ನಿಮಗೆ ಯಾಕೆಂದರೆ ರವಿಯಿಂದ ಏನಾಗುತ್ತೆ ನಮಗೆ ಆರೋಗ್ಯ ಸಮಸ್ಯೆಗಳು ನಾವು ನೋಡಲೇಬೇಕಾಗುತ್ತೆ. ಯಾಕಂದರೆ ಅದರಲ್ಲೂ ಕೂಡ ಕುಂಭರಾಶಾಧಿಪತಿ ಶನಿ ಆಗಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು, ಕಂಟಕಗಳಾಗುವಂಥದ್ದು, ಅಗ್ನಿಗಂಡ, ಜಲಗಂಡ, ವಾಯುಗಂಡಾಂತರಗಳಾಗುವಂಥದ್ದು, ಮತ್ತು ಪದೇ ಪದೇ ಸಮಸ್ಯೆಗಳು ಇದರಿಂದ ಆಗುವಂಥದ್ದು. ಸಪ್ತಮ ಅಂತಂದರೆ ಮದುವೆ ವಿಚಾರ, ಯಾರೆಲ್ಲ ನೀವು ಕುಂಭರಾಶಿಯವರು ಗಂಡ ಹೆಂಡತಿರಿದ್ದೀರ ನಿಮ್ಮಲ್ಲಿ ಬಿರುಕುಂಟಾಗುವಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದು ಸಮಸ್ಯೆಗಳು ನಿಮಗೆ ಆಗುತ್ತೆ. ಹಾಗಾಗಿ ತುಂಬ ಜಾಗೃತರಾಗಿರ್ಬಿಡಿ. ಅದಕ್ಕೂ ಕೂಡ ಪರಿಹಾರ ಹೇಳ್ಕೊಡ್ತೀನಿ. ಇನ್ನು ವೃಷಭ ರಾಶಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇದಕ್ಕೆ ವೃಷಭ ರಾಶಿಯವ್ರಿಗೆ ಏನಾಗುತ್ತೆ, ಕೆಲವೊಂದು ವಾಹನ ಸಮಸ್ಯೆಗಳು, ನಾವು ಶುಕ್ರ ಅಂತಂದರೆ ವಾಹನ ನೋಡ್ತೀವಿ ನಾವು. ಯಾಕಂದರೆ ಒಂದು ವಾಹನ ವಿಚಾರದಲ್ಲಿ ಏನೋ ಸಮಸ್ಯೆ ಅಥವಾ ಆಕ್ಸಿಡೆಂಟ್ಗಳಾಗುವಂಥದ್ದು, ವಾಹನ ಕಳ್ತನ ಆಗುವಂಥದ್ದು, ಅಥವಾ ಪದೇ ಪದೇ ವಾಹನಕ್ಕೆ ಒಂದು ಹಣಕಾಸು ಖರ್ಚಾಗುವಂಥದ್ದು, ಏನೋ ಒಂದು ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಮ ಗಾಡಿಗಳಲ್ಲಿ. 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಒಂದು ಸಮಸ್ಯೆಗಳು ಬರುವಂಥದ್ದು ಆಗುತ್ತೆ. ಹಾಗಾಗಿ ಇದಕ್ಕೂ ಕೂಡ ನೀವು ಯಾರೆಲ್ಲ ಈ ವೃಷಭ ರಾಶಿಯವರು ಇದ್ದೀರಾ, ಕುಂಭರಾಶಿಯವರು ಇದ್ದೀರಾ, ತುಲಾ ಮತ್ತು ಒಂದು ಜನ್ಮದಲ್ಲಿರುವಂತಹ ಸಿಂಹರಾಶಿಯವರು, ನೀವೆಲ್ಲರೂ ಕೂಡ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಕೆಲವೊಂದು ಸರಳ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಅದ್ರ ಜೊತೆ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ, ಶುಕ್ರ ನೀಚದಲ್ಲಿದ್ದು ಶುಕ್ರ ಬಲ ಇಲ್ಲನಾಗಿದ್ದರೆ ಇಲ್ಲೂ ಕೂಡ ಸಮಸ್ಯೆಗಳು ಬರುತ್ತೆ. ನೋಡಿ, ಇಂಥ ರಾಶಿಯವರೇ ಅಂತ ಏನಿಲ್ಲ. ಇದು ನಿಮಗೇನಾದರೂ ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ ನೀಚನಾಗಿದ್ದ, ಅಷ್ಟಮದಲ್ಲೋ ಅಥವಾ ಏನಾದರೂ ನೀಚ ಗ್ರಹಗಳ ದೃಷ್ಟಿ ಏನಾದರೂ ಇತ್ತು ಅಂತಂದ್ರೂ ಕೂಡ ಬಲ ಇರೋದಿಲ್ಲ. ತುಂಬ ದಾಂಪತ್ಯದಲ್ಲಿ ಚೆನ್ನಾಗಿರೋರೆ ಲವ್ ಮ್ಯಾರೇಜ್ ಆಗಿರ್ತಾರೆ, ತುಂಬ ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿರೋರ್ಗೇ ಸಮಸ್ಯೆಗಳಾಗುತ್ತೆ, ಮಾನಸಿಕವಾಗಿ ಬದಲಾವಣೆಗಳಾಗುವಂಥದ್ದು ಇರುತ್ತೆ, ಉದ್ಯೋಗದಲ್ಲಿ ಸಮಸ್ಯೆಗಳಾಗುವಂಥದ್ದು, ಮಾಡೋ ಕೆಲಸನೇ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ, ಆ ರೀತಿ ಸಮಸ್ಯೆಗಳಾಗುತ್ತೆ. ಇಲ್ಲಿ ಈ ಕಡೆ ಬಿಟ್ಟಿರೋ ಕೆಲಸಕ್ಕೆ ಬರಲಿಕ್ಕಾಗೋದಿಲ್ಲ, ಅಲ್ಲಿ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳು ಅನುಭವಿಸ್ಬೇಕಾಗ್ಬಿಡುತ್ತೆ ನಿಮಗೆ. ಹಾಗಾಗಿ ನಿಮಗೂ ಕೂಡ ಕೆಲವೊಂದು ಸಮಸ್ಯೆಗಳು ಪರಿಹಾರ ಹೇಳ್ಕೊಡ್ತೀನಿ. ಇನ್ನು ಈ ನೋಡಿ, ವಾಹನ ಚಲಾವಣೆ ಮಾಡುವಾಗ ಯಾವುದೇ ಆಗಲಿ, ಯಾಕೆಂದರೆ ನಾನು ಇಂಥದೇ ರಾಶಿಯವ್ರಿಗೆ ಅಂತ ಹೇಳ್ತೇನೆ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ದಲೆ ಕೇತು ಜೊತೆಗಿದ್ದಾಗ ಅಪಘಾತಗಳಾಗುವಂತಹ ಸೂಚನೆ ಇರುತ್ತೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂಥದ್ದು, ಅಪಘಾತದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಕೂಡ ಇರುವಂಥದ್ದು. ಅಥವಾ ನೋಡಿ, ಈಗ ಏನಾಗುತ್ತೆ, ಈಗ ಹೊಟ್ಟೆಗೆಯಿಂದ ಕೆಳಭಾಗದಲ್ಲಿರುವಂತಹ ಒಂದು ಅಂಗಾಂಗಗಳಿಗೆ ಏನಾಗುತ್ತೆ ಸಮಸ್ಯೆಗಳು ಬರುವಂಥದ್ದು, ಅಥವಾ ಕಾಲಿಗೆ ಆಗ್ಬೋದು. ನೋಡಿ, ಆಕ್ಸಿಡೆಂಟಾಗಿ ಎಷ್ಟೋ ಜನ ಕಾಲನ್ನು ಕಳ್ಕೊಳ್ಳುವಂಥದ್ದು ನೋಡ್ತೀವಿ. ಮೂಳೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದು ಬಂದೇ ಬರುತ್ತೆ. ಹಾಗಾಗಿ ಜಾತಕದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿದ್ದಾಗ ನೀವು ಕೂಡ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ವಾಹನ ಚಲಾವಣೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ದಾಂಪತ್ಯ ಸುಖದಲ್ಲಿ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾಡಿಕೊಳ್ಬೇಕು. ಮತ್ತು ಉದ್ಯೋಗ ಬದಲಾವಣೆಯಲ್ಲಿ ಹಣಕಾಸಿನ ವಿಚಾರ ಇದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಶುಕ್ರ ಮತ್ತು ರವಿನೂ ಕೂಡ, ನಾವು ರವಿಯನ್ನು ಹೇಳ್ತೀವಿ ಯಾಕಂದರೆ ಅದೇ ಸಿಂಹರಾಶಿ ರವಿಯ ಸ್ವಕ್ಷೇತ್ರ ಆಗಿರೋದ್ರಿಂದ ಈ ರವಿಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಪುನಸ್ಕಾರಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಯಾಕಂದರೆ ಶುಕ್ರ ಗ್ರಹ ಅವರ ಮನೇಲಿ ಇದ್ದರೂ ಕೂಡ ರವಿ ಯಾವಾಗ ಅವ್ರು ನಮಗೆ ಆಶೀರ್ವಾದ ಮಾಡ್ತಾನೆ, ರವಿಯ ಅನುಗ್ರಹ ಇರುತ್ತೆ, ಅವಾಗ ಏನಾಗುತ್ತೆ, ಬಲಹೀನನಾಗಿದ್ದರೂ ಕೂಡ ಶುಕ್ರ ನಮ್ಗೆ ಯಾವುದೇ ರೀತಿಯ ಕೆಡುಕುಂಟು ಮಾಡೋದಿಲ್ಲ, ಯಾವುದೇ ಸಮಸ್ಯೆಗಳಾಗೋದಿಲ್ಲ ಅಂತ ಹೇಳುತ್ತೆ. ಈಗ ರವಿ ಅಂತಂದರೆ ಪಿತೃಕಾರಕ ಅಂತ ಹೇಳ್ತೀವಿ. ನೋಡಿ, ತಂದೆಯಿಂದ ದೂರ ಆಗುವಂತಹ ಸನ್ನಿವೇಶ ಬರ್ಬೋದು, ಅಥವಾ ಪಿತೃದೋಷಗಳಿಂದ ನಮಗೆ ಸಮಸ್ಯೆಗಳಾಗುವಂಥದ್ದು, ಸಂತಾನಗಳು ಆಗದೇ ಇರುವಂಥದ್ದು, ಆಗಿರುವಂತಹ ಸಂತಾನಕ್ಕೆ ತೊಂದರೆಗಳಾಗುವಂಥದ್ದು, ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ. ರಾಜಕೀಯ ವಿಚಾರದಲ್ಲಿ ಸಮಸ್ಯೆಗಳು ತಂದುಕೊಳ್ಳುವಂಥದ್ದು. ನೋಡಿ, ಈ ಸಿನಿಮಾ ಮತ್ತು ರಾಜಕೀಯ ಎರಡೂ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಯಾರೆಲ್ಲ ಈ ಸಿನಿಮಾ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನೀವು ಮುಂದುವರಿಬೇಕು ಅಂದ್ಕೊಂಡಿರ್ತೀರ ಅಂಥವ್ರಿಗೂ ಕೂಡ, ಅಥವಾ ಕಲೆಯನ್ನು ಯಾರು ನಂಬ್ಕೊಂಡಿರ್ತೀರ ಅಂಥವ್ರಿಗೂ ಕೂಡ ಸಮಸ್ಯೆಗಳು ಎದುರಾಗುವಂತಹ ಸನ್ನಿವೇಶ ಈ ಒಂದು ತಿಂಗಳಲ್ಲಿ ನಿಮಗೆ ಜುಲೈ 30ನೇ ತಾರೀಕುವರೆಗೂ ಆಗೋದ್ರಿಂದ, ಈ ಜುಲೈ 30ನೇ ತಾರೀಕುವರೆಗೂ ಈ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಏನಂದರೆ ರಾಶಾಧಿಪತಿ ಸಿಂಹರಾಶಾಧಿಪತಿ ರವಿ ಆಗಿರೋದ್ರಿಂದ ರವಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಸರಳವಾಗಿರುವಂಥ ವಿಚಾರ. ಏನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡುವಂಥದ್ದು. ನೀವು ನೋಡ್ಬೋದು, ಹಿಂದೆಲ್ಲ ನಾವು ಹಳ್ಳಿಗಳಲ್ಲಿ ಹೊರಗಡೆ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂತಂದರೆ ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಿ, ಅಥವಾ ಮನೆ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಹೊರಗಡೆ ಸೂರ್ಯನಿಗೆ ನಮಸ್ಕಾರ ಮಾಡಿನೇ ಮುಂದೆ ಹೋಗ್ತಿದ್ದು. ಹಾಗಾಗಿ ಇವಾಗಲೂ ಆ ಕೆಲಸವನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಸೂರ್ಯದೇವರ ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಾದರೂ ಈ ಇರುವೆಗಳು ನಿಮಗೆ ಸಿಗುತ್ತೆ, ಅಲ್ಲಿ ಸಕ್ಕರೆಯನ್ನು ಹಾಕುವಂಥದ್ದು, ಅಥವಾ ಈ ಹಸು ಅಥವಾ ದನ ಕರುಗಳಿಗೆ ಹುಲ್ಲನ್ನು ಹಾಕುವಂಥದ್ದು. ಇದರಿಂದ ಏನಾಗುತ್ತೆ, ಇರುವಂತಹ ಸಮಸ್ಯೆಗಳು ಬಗೆಹರಿದು ನಿಮಗೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ನಿಮ್ಮ ಒಂದು ಮನೆಯಲ್ಲಿರುವಂತಹ ಗೃಹ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ. ಹೀಗಾಗಿ ಈ ರವಿಗೆ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಯಾಕೆಂದರೆ ಅದ್ರ ಜೊತೆ ನಿಮಗೆ ತುಂಬ ವಿಶೇಷವಾಗಿರುವಂಥದ್ದು ವಿಷ್ಣುವಿಗೆ ಸಂಬಂಧಪಟ್ಟಂಥ ಸೂರ್ಯನಾರಾಯಣ ಅಂತ ಹೇಳ್ತೀವಿ, ಅದೇ ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು,
ಮಾಡುವಂಥದ್ದು. ನಿಮಗೆ ಪುಸ್ತಕಗಳಲ್ಲಿ ಅಥವಾ ನಿಮ್ಗೆ ಯೂಟ್ಯೂಬಲ್ಲಿ ಕೂಡ ಆದಿತ್ಯ ಹೃದಯ ಅಂತ ಹೊಡೆದ್ರೆ ನಿಮಗೆ ಅದರಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತಾರೆ. ಆದಿತ್ಯ ಹೃದಯ ಪಾರಾಯಣಗಳು ಮಾಡುವಂಥದ್ದು, ಅದನ್ನು ಕೇಳಿಸ್ಕೊಂಡ್ರೂ ಕೂಡ ಎಷ್ಟೋ ಫಲ ಸಿಗುತ್ತೆ. ಅಥವಾ ಸೂರ್ಯಾಗೆ ನಮಃ ಅಂತ ಹೇಳ್ತಾ ನೀವು ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಕೂಡ ಅಭಿವೃದ್ಧಿ. ಮನೆಗೆ ಹೋಗೋಕೆ ಮುಂಚೆ ಒಂದು 7 ಬಾರಿನಾದರೂ ನೋಡಿ, 7 ಸೂರ್ಯನಿಗೆ ನಾವು ನೋಡ್ತೀವಿ, ಒಂದು 7 ಬಾರಿನಾದರೂ ಅಷ್ಟೇ ಸೂರ್ಯಾಗೆ ನಮಃ ಸೂರ್ಯಾಯ ನಮಃ ಅಂತ ಹೇಳ್ತಾ ಮನೆಯಿಂದ ಆಚೆ ಹೋದರೆ ಕೆಲಸ ಕಾರ್ಯಗಳಾಗುತ್ತೆ, ಮನೇಲಿರುವಂತಹ ಸಮಸ್ಯೆಗಳು ನಿಮಗೆ ಬಗೆಹರಿಯುವಂಥದ್ದಾಗುತ್ತೆ. ಮತ್ತು ಶುಕ್ರನಿಗೂ ಕೂಡ ನೋಡ್ತೀವಿ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಊರಲ್ಲಿರುವಂತಹ ಗ್ರಾಮ ದೇವತೆ, ಎಲ್ಲ ಊರಲ್ಲೂ ಕೂಡ ಗ್ರಾಮ ದೇವತೆ, ಶಕ್ತಿ ದೇವತೆ ಆಗ್ಬೋದು, ಲಕ್ಷ್ಮೀ ದೇವತೆ ಆಗ್ಬೋದು, ಸರಸ್ವತಿಗೆ ಸಂಬಂಧಪಟ್ಟಂಥದ್ದು, ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವತೆಗಳಿರಲಿ ಆ ದೇವತೆಗಳಿಗೆ ಹೋಗಿ ಒಂದು ನಮಸ್ಕಾರ ಮಾಡ್ತಾ ಕೆಲಸ ಕಾರ್ಯಗಳಿಗೆ ಹೋಗಿ, ಹಣಕಾಸಿನ ವಿಚಾರ ಬೇರೆ ಯಾವುದೇ ವಿಚಾರಗಳಿದ್ರೂ ಕೂಡ ಹೋದಾಗ ನಿಮಗೆ ಅದರಿಂದ ಅಭಿವೃದ್ಧಿ ಆಗುತ್ತೆ. ಆ ದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ನಾನು ಹೇಳಿದೆ, ಈಗ ಕೇತು ಕೂಡ ಇರೋದ್ರಿಂದ ನವಗ್ರಹಗಳ ಶಾಂತಿ ಮಾಡಿಸ್ಕೊಳ್ಳುವಂಥದ್ದು, ಆದಿತ್ಯಾದಿ ನವಗ್ರಹಗಳ ಜಪ ಮಾಡಿಕೊಳ್ಳುವಂಥದ್ದು, ಇಲ್ಲಾದರೂ ನವಗ್ರಹಗಳ ದೇವಸ್ಥಾನಗಳಿಗಿದ್ದರೆ ಎಲ್ಲ ರಾಶಿಯವರು ಕೂಡ ಈ ಒಂದು ಸ್ವಲ್ಪ ದಿನಗಳ ಕಾಲ ಮಾಡಿಕೊಂಡಾಗ ಏನಾಗುತ್ತೆ, ಏನಾದರೂ ಸಮಸ್ಯೆಗಳು ಈ ರೀತಿ ಉದ್ಯೋಗದ ಸಮಸ್ಯೆ ಅಥವಾ ವ್ಯಾಪಾರದ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳು ಮತ್ತು ದಾಂಪತ್ಯ ಸುಖದಲ್ಲಿ ಏನಾದರೂ ಸಮಸ್ಯೆಗಳು, ವಾಹನದಿಂದ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದರೆ ಎಲ್ಲವೂ ಕೂಡ ನೀವು ಪರಿಹಾರ ಮಾಡಿಕೊಳ್ಬೋದು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.